ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7 2011ರಿಂದ 2015ರವರೆಗೆ ಮಧ್ಯಪ್ರದೇಶ ಭೋಪಾಲ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 2015ರಿಂದ 17ರವರೆಗೆ ಜಮ್ಮು ಕಾಶ್ಮೀರದ ಲಡಾಖ್ ಚೀನಾ ಬಾರ್ಡರ್ನಲ್ಲಿ ಕಡಿಮೆ ಉಷ್ಣಾಂಶ 45 ಡಿಗ್ರಿ ಸೆಲ್ಸಿಯಸ್ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 2017ರಿಂದ 20ರವರೆಗೆ ಗುಜರಾತಿನ ONGC ಕ್ಯಾಂಪಿನಲ್ಲಿ ಸಿವಿಲ್ ಸ್ಟಾಫ್ ಟ್ರೈನಿಂಗ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. 2020ರಿಂದ 23ರವರೆಗೆ ನಾಗಾಲ್ಯಾಂಡಿನ ದಿಮಾಪುರ್ ಕ್ಯಾಂಪಿನಲ್ಲಿ ಸೇವೆಗೆ ಆಯೋಜಿಸಲಾಗುತ್ತದೆ. 2023ರಿಂದ 24ರವರೆಗೆ ದೀರ್ಘ 24 ವರ್ಷಗಳ ಕಾಲ ಭಾರತಾಂಬೆಗೆ ಸೇವೆ ಸಲ್ಲಿಸಿ ಇಂದು ಅಕ್ಟೋಬರ್ 2 ಬುಧವಾರ ತವರೂರು ಯಳವತ್ತಿ ಗ್ರಾಮಕ್ಕೆ ಆಗಮಿಸುತ್ತಾರೆ. ಇವರನ್ನ ಯಳವತ್ತಿ ಗ್ರಾಮದ ಸಮಸ್ತ ನಾಗರಿಕರು ಮುದ್ದು ಮಕ್ಕಳು ಬರಮಾಡಿಕೊಂಡರು. ಇವರ ಮನೆಯವರು ಹಣೆಗೆ ತಿಲಕವನ್ನು ಇಟ್ಟು ಆತ್ಮೀಯವಾಗಿ ಬರಮಾಡಿಕೊಂಡರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಾಲೆಯ ಮಕ್ಕಳು ಸರತಿ ಸಾಲಿನಲ್ಲಿ ದೇಶದ ಜೈ ಘೋಷಣೆ ಕೂಗುತ್ತಾ ದೇಶದ ಹಾಡುಗಳನ್ನು ಹಾಡುತ್ತಾ ಸ್ವಾಗತಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಗ್ರಾಮದ ಐತಿಹಾಸಿಕ ಕೋಟೆ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಅವರು, ಪ್ರಮುಖವಾಗಿ ನನ್ನ ತವರೂರಿನ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಏಕೆಂದರೆ ನಿಮ್ಮ ಮನೆಯನ್ನ ಹೇಗೆ ನೋಡಿಕೊಂಡಿದ್ದೀರೋ ಅದೇ ತರನಾಗಿ ನನ್ನ ಕುಟುಂಬ ಮನೆಯನ್ನ ನೋಡಿಕೊಂಡಿದ್ದೀರಿ. ನಾನು ಹೇಳುವುದಿಷ್ಟೇ, ಪ್ರತಿಯೊಬ್ಬ ಯುವಕರಲ್ಲಿ ಹೇಳುವುದು ಏನೆಂದರೆ, ಗುರುಗಳಲ್ಲಿ ಹಿರಿಯರಲ್ಲಿ ಗೌರವ ಕೊಡುವುದು, ಆಟದಲ್ಲಿ ಪಾಠದಲ್ಲಿ ಮುಂದುವರೆದು ಪ್ರತಿಯೊಬ್ಬ ಯುವಕರು ದೇಶ ಕಾಯಲು ಮುಂದಾಗಬೇಕೆಂದು ಹೇಳಿದರು. ವೀರೇಶ್ ಕುಕ್ಕರಿ, ಭೀಮಧ್ವನಿ ನ್ಯೂಸ್ 7. ನಾನು 2000 ಸೆಪ್ಟೆಂಬರ್ನಲ್ಲಿ ಭರ್ತಿಯಾಗಿ ಇಮಿಜೇನ್ ಸೆಂಟರ್ ಟ್ರೈನಿಂಗ್ ಹೋಗ್ತಿದ್ದೇನೆ. ಮತ್ತು ಟ್ರೈನಿಂಗ್ 1 ವರ್ಷ ಮುಗಿದಿಂದ 1999 ಕಾರ್ಗಿಲ್ ವಾರ್ ಪ್ರಪೋಸಲ್